ಕರಿ ಅದೀನಿ ಅಂತ ಹೊಟ್ಟೆನ ನಿಂದ ವಡ್ರ ಗುಡ್ಲ ಅಲ್ಲ. ಯಾವಾಗ ನೋಡಿದ್ರು ಉಂಬಕಿ ಅಂತಿರ್ತೀಯ. ಅದಿನ ಒಟ್ಟು ಉಂಬ್ತೀಯ ನೀನು. ಹೋಗಿ ಒಳಗೆ ಇಕ್ಕೊಂಡು ಉಣ್ಣೋಗ್ ಹೋಗಿ. ಮುದ್ದೆ ಐತೆ, ಸಾರ ಐತಿ. ನೀನಿರ್ವರ ಕಣ ನೀನು. ಎಲ್ಲಾರು ಹುಡುಗರಂಗಲ್ಲ ನೀನು. ಯಾವಾಗ್ಲೂ ಊಟ 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 ಅಂತಿರ್ತೀಯ. ಸಿಟ್ಟಗದು ಈ ಕರಿಯ ಮೇಲೆ ಹಾಕಿ ಪಾಪ ಈ ಹುಡುಗಿ ಎಲ್ಗ ಹೋದಾತು. ಅಯ್ಯೋ ಬಾತಗೆ ನನ್ನ ಬುದ್ಧಿಗೆ ಇಷ್ಟು. ನಾನು ಈ ಹುಡುಗ ಮೇಲೆ ಸಿಟ್ಟು ಮಾಡ್ಕೊಂಡ್ರೆ ಹುಡುಗಿ ಹೋಗ್ತೈತೆ. ಅಯ್ಯೋ ಅದೇನೋ ಅತ್ತೆ ಮ್ಯಾಗಳು ಸಿಟ್ಟು ಕತ್ತಿ ಮೇಲೆ ಎಂದಂಗೆ ಅವ ಈ ಮ್ಯಾಗಳು ಸಿಟ್ಟಿ ಹುಡುಗ ತೋರಿಸಿರಿ. ಅಯ್ಯೋ ಪಾಪ ಹೋಗತ್ತಾಗೆ. ನಾನು ಇನ್ನು ಅಂತಾಳೆ ಹೆಸರಿಗೆ ಈ ಹುಡುಗಿಯಲ್ಲಿ ಇವ ಅಮ್ಮ ಯಾಕೆ ಹಿಂಗೆ ಆಡುತ್ತೆ ಅಂತ ಎಲ್ಲಿ ಬೇಜಾರು ಮಾಡ್ಕೊಂತು. ಅಯ್ಯೋ ದೇವ್ರೆ ತಡಿ ಮಾತಾಡ್ಸೋಣ. ತಡಿಯ ಈಗ ಕೊಡ್ತೀನಿ ಶಣ ಕೂಕಳಂತ ಏಳನ. ಏ ಪಾಪ ಕೂಕ ಶಣ ಕೂಕ ಈಗ ಕೊಡ್ತೀನಿ ಕೂಕಳಪ್ಪ. ಯಾಕ ಬೇಜಾರದಂಗಾತು ಅದಕ್ಕೆ ಹೊರಗೆ ಬಂದೆ. ಏ ಹೋಗತ್ತಾಗಿ ನಿಮ್ಮ ಅಪ್ಪಯ್ಯ ಅಲ್ಲ ಕಂಡ ಪಾಪ ಎಲ್ಲ ದುಡ್ಡ ತಕೊಂಡು ಜೋಬಕ್ಕಿ ಕೇಳಿತ್ತಲ್ಲ ಕೊಡು ಅಂದ್ರು ಕೊಡಕ್ಕಿಲ್ಲ. ನಾನು ಅವತ್ತು ನೀನು ಮನೆ ಕೇಂಡಲ್ಲ, ನಾನು ಶಣ ಕಾಯ್ಕೊಂಡು ಕೂಕೊಂಡೆ. ಕೊಂಡ್ಬಿಟ್ಟು ನೋಡಿ ನಿಮ್ಮ ಅಪ್ಪ ಬಂದು ನಿಂತಿತ್ತು. ಎಲ್ಲ ದುಡ್ಡನ್ನು ತಕೊಂಡು ಜೋಬಕ್ಕಿ ಕೇಳೈತಿ. ಈಗ ಕೊಡು ಅಂದ್ರು ಕೊಡ್ತಿಲ್ಲ. ಅದಕ್ಕೆ ಬೇಜಾರದಂಗ ಆತು. ಅದಕ್ಕೆ ಸುಮ್ಮನೆ ಕೂಕಣ್ಣಪ್ಪ. ಅಲ್ಲ ಆ ದುಡ್ಡಿಗೆ ನಿನಗೆ ಹಬ್ಬಕ್ಕೆ ಮೆಟ್ಟನು ಬಟ್ಟೆನು ಕೊಡಿಸ್ತೀನಿ ಕಣಲ್ಲ ಪಾಪ ಅಂತ ಹೇಳಿದ್ದೆ. ಈಗ ಆ ದುಡ್ಡ ಅಪ್ಪ ತಗೊಂಡೈತೆ ಅಂತ ಹೇಳ್ತೀಯ. ಕೊಡಲ್ಲವಂತೆ ನಿಮ್ಮ ಅಪ್ಪನ ಇಕ್ಕಣೈತೆ ಅಂತ ಹೇಳ್ತೀಯ. ಅಂದರೆ ಹಬ್ಬಕ್ಕೆ ನನಗೆ ಮೆಟ್ಟು ಇಲ್ಲ ಬಟ್ಟೆ ಇಲ್ಲ. ಹೋಗತ್ತೆಗೆ ನಾನು ಮಠದಾಗೆ ಎಲ್ಲ ಹುಡುಗರ ಕೈಲಿ ನನಗೆ ಹಬ್ಬಕ್ಕೆ ನಮ್ಮ ಅಮ್ಮ ಯಾವ ಹೊಸ ಬಟ್ಟೆನು ಮೆಟ್ಟನು ಕೊಡ್ಸತ್ತೆ ಅಂತ ಹೇಳ್ಕೊಂಡಿದ್ದೆ. ಈಗ ನನ್ನೆಲ್ಲ ಆಡ್ಕೊಂಡು ಹೋಗ್ತಾರೆ. ಹೋಗಮ್ಮ ನೀನ್ ಮಾಡೋವೆಲ್ಲ ಇಂಥವೆಯ ಬರೆಯ. ಅಲ್ಲ ನೀನ್ ಅಲ್ಲಿ ಕುಂತಿದ್ದಲ್ಲ ಎತ್ತಿಕ್ಕದಲ್ವೇ ದುಡ್ಡ? ನೀನ್ ಇಡಬಾರ ಕಣಮ್ಮ. ಹೋಗಮ್ಮ ತಗೆ. ಇದ್ಯಾತದೆ ಸಣ್ಣ ತಾಯಿ, ನೀನು ಆ ಹುಡ್ಗ ಹಿಂಗ್ ಮಾತಾಡ್ಕೊಂಡ್ ಕುಂತಿದ್ದೀರ. ಆಲೆ ಉಂಡ್ರೆ ಅಯ್ಯ ಇನ್ನ ಉಂಡು ಇಲ್ಲ ಏನೂ ಇಲ್ಲ ಕಣ್ ಗಂಗಜ್ಜಿ. ಈ ಕೈಯ ಉಂಬಕ್ಕಿಕ್ ಬಾರಮ್ಮ ಅಂದ. ನನ್ಗೆ ಯಾಕ ಬೇಜಾರದಂಗ ಆತು. ಅದಕ್ಕೆ ಕೂಕೊಂಡಿದ್ದೀನಿ. ಕೂಕಳ್ಳ ಪಾಪ ಇನ್ನ ಕ್ಷಣ ಬಿಟ್ಟು ಇಕ್ತೀನಿ ಅಂತ ಹೇಳ್ತಿದ್ದೆ. ಅಟ್ರೊಳಗೆ ನೀನು ಬಂದೆ. ಇನ್ನು ಉಂಡು ಇಲ್ಲ ಏನೂ ಇಲ್ಲ. ನೀ ಉಂಡ್ರೆ ಅಲೆನ ಅಲೆ ಎಲ್ಲ ಉಂಡು ಕಸ ಮುಸ್ರೆ ಮಾಡಿ ಬಂದೆ. ಅಯ್ಯ ನಾನು ಯಾಕೆ ಕಸ ಮುಸ್ರೆ ಮಾಡ್ಲಿ? ಉಂಡಲ್ ಗಂಗ್ಳ ಬಿಟ್ಟು ಬಂದಮ್ಮ. ನನ್ನ ಸೊಸೆರಿ ಇಲ್ವೇ ತೊಳ್ಕೊಂತಾರೆ. ಉಣ್ಣ ಒಟ್ಟು ಬಾರದಂಗ ಆತು. ಕ್ಯೂಸ್ ಹೆಸ್ರು ಮುದ್ದೆ ಮಾಡಿದ್ರು ಬೋಲ್ ಚೆನ್ನಾಗಿತ್ತು. ಹಂಗೆಯ ಮಡಕೆ ಹುಳಿ ಕಳಾಕಿ 2 ಸೆಂಡ್ ಉಂಡು. ಇನ್ನು ಅನ್ನಿಲ್ಲ ಪನ್ನಿಲ್ಲ. ನವಣೆ ಅಕ್ಕಿ ಅನ್ನ. ಅದನ್ನ ಯಾರು ಉಂಡರು ಅಂತೇಳಿ ನೆಲ್ಲಕ್ಕಿ ಅನ್ನಿದ್ರು ಅಂತ ತೂಣ್ಬೋದಾಯ್ತು. ಆ ನವಣೆ ಅಕ್ಕಿ ಅನ್ನ ಯಾರು ಉಂಬರು ಅಂತೇಳಿ 2 ಮುದ್ದೆ ಉಂಡು ಬಂದಿತ್ತ. ಒಟ್ಟು ಬಾರತ್ತಲ್ಲ ನೋಡೋಣ ಒಂದಿಟ್ಟು ಓಡಾಡ್ಕೊಂಡ್ ಬರೋಣ. ಗೌಡ್ರ ಮಂತಕ್ಕೆ ಹೋಗಿದ್ರೇನ ಅದೇನು ಇವನ್ ಮಾಡ್ಕೊಂಡ್ರು ಕೇಳೋಣ ಅಂತ ಬಂದೆ. ಅಂದಂಗೆ ಹೋಗಿದ್ರೇನೆ ಗೌಡ್ರ ಮಂತಕ್ಕೆ. ಯೋನ್ ಹೇಳಿರು ದುಡ್ಡ ನಿನ್ ಕಡೆ ಕೊಡಂಗ್ ಮಾಡಿರ ಇಲ್ಲ ನಿನ್ ಗಂಡ ಕೈ ಕೊಡಂಗ್ ಮಾಡಿರ? ಯೋನ್ ಹೇಳಿರು ಗೌಡ್ರು. ನಾನು ಅದನ್ನೇ ನೀನು ಅಜಯ್ ಬೊತ್ತಿನ ಕಣಜಿ ಗೌಡ್ರ ಮಂತಕ್ಕೆ ಹೋಗ್ಬೋದ್ಮೇಲೆ ಏನು ಎತ್ತ ಅಂತ ಹೇಳ್ತೀನಿ ಅಂದಳು ಅಸ್ಸಾಮಿ. ಅತ್ತ ಬರ್ಲೇ ಇಲ್ಲ. ನಾನು ಅದಕ್ಕೆ ಯೋನ್ ಮಾಡ್ಕೊಂಡ್ಲೋ ಯೋನ್ ಕತೆನ. 100 ರೂಪಾಯಿ ದುಡ್ಡು ಅಂದ್ರೆ ಸುಮ್ಮನೆ ಆಗ್ತೈತೆ. ಕೇಳ್ಕೊಂಬರೋಣ ಹಂಗೆ ಓಡಾಡ್ಕೊಂಡು ಅಂತ ಬಂದಮ್ಮ. ಏನಂದ್ರು ಗೌಡ್ರು? ಕೊಟ್ರೆ ನಿನ್ ಕಡೆಗೆ ದುಡ್ಡ? ಅಯ್ಯ ಗಂಗಜ್ಜಿ, ನಮ್ಮ ಅಮ್ಮ ದುಡ್ಡೆಲ್ಲ ನಮ್ಮ ಅಪ್ಪ ತಕಣೈತಂತೆ. ಅದಕ್ಕೆ ಅಮ್ಮಯ್ಯ ಹಿಂಗ್ ಬೇಜಾರ್ ಮಾಡ್ಕೊಂಡು ಸಪ್ಪು ಕುಂತೈತಿ. ನಾನು ಅದಕ್ಕೆ ಯಾಕಮ್ಮ ಸಪ್ಪಗಿದೀಯ ಅಂತ ಕೇಳ್ದೆ. ಅದಕ್ಕೆ ಅಮ್ಮಯ್ಯ ಗೊಂತಿತ್ತು. ಅಪ್ಪ ಎಲ್ಲ ಕಿತ್ಕೊಂಡು ಇಕ್ಕೆಡೈತಂತೆ ದುಡ್ಡ. ಏ ನಂಗೂ ಗೊತ್ತು ಕಣ್ಲ ಪಾಪ ನಿಮ್ಮ ಅಪ್ಪ ಇಂತಾಗೆ ಐತೆ ದುಡ್ಡು ಅಂತನ. ನಿಮ್ಮ ಅಮ್ಮಯ್ಯ ಗೌಡ್ರ ತಕ ಹೋಗೋಣ, ಗೌಡ್ರು ಏನ್ ಹೇಳ್ತಾರೆ ಕೇಳೋಣ ಅಂತ ಹೇಳಿಲ್ಲ ಅಂತೆ. ಅದಕ್ಕೆ ಗೌಡ್ರ ತಕ ಹೋಗಿದ್ರೇನ ಏನ್ ಹೇಳಿರು? ಅದೇನ್ ದುಡ್ಡು ನಿಮ್ಮ ಅಪ್ಪ ಹಿಂಗ್ ಕೈ ಕೊಡಂಗ್ ಮಾಡಿದೆ ಇಲ್ಲ ನಿಮ್ಮ ಅಮ್ಮ ಹಿಂಗ್ ಕೈ ಕೊಡಂಗ್ ಮಾಡಿರ ಕೇಳೋಣ ಅಂತ ಬಂದೆ ಕಣ್ಲ. ನನ್ಗೂ ಗೊತ್ತು ನಿಮ್ಮ ಅಪ್ಪ ದುಡ್ಡು ಎತ್ತಿಕೊಂಡಿರೋದು.
ಹುಡ್ಗ. ಅಯ್ಯೋ ಅಕ್ಕ ಹೇಳ್ತಾ ಇರೋದು ನಿಜಾನೇ ಕಣ್ ಗಂಗಜ್ಜಿ. ನಾನು ಆ ಒಯ್ಯ ತಕೊಂಡಿದ್ದ ಇದು ಎತ್ತಿಕೊಂಡನೆ ದುಡ್ಡ ಅಂತ ಹೇಳಿನಿ. ಎದ್ದಾಗ ಎಂತ ಬದುಕಾತು ಅಂದ್ರೆ ಬೊಗಡ ಆಗ್ತಿದ್ದೆ. ಒಯ್ ಬೋಂದನು ಮನಿಕೊಂಡ. ನಾನು ನಿಧಾನಕ್ಕೆ ತಕ್ಕೊಂಡೆ ದುಡ್ಡ. ತಕ್ಕೊಂಡ್ರೆ ಹಂಗೆ ತಕ್ಕೊಂಡ್ರೆ ಒಯ್ ಗೊತ್ತಾದ್ರೆ ಬೈತಾನೆ ಅಂತೇಳಿ ಸೂರಿ ತಕ್ಕೊಂಡು ಅವನಿಗೆ ಜಾಬ್ ಹೊರಾಕ್ತಿ. ಎಲ್ಲ ದುಡ್ಡು ಕಳ್ಕೊಂಡಿದ್ದೀನಿ ಅಮ್ಮಂಗಿರ್ತೈತೆ. ತಿರ್ಗಾ ಒಯ್ಯ ದುಡ್ಡಿನ ಸುದ್ದಿಗೆ ಬರಲ್ಲ ಅಂತೇಳಿ ಹಂಗೆ ಮಾಡ್ದೆ ಕಣ್ ಗಂಗಜ್ಜಿ. ಆ ಒಯ್ಯ ಅದು ಹೆಂಗೆ ನೋಡ್ಕೊಂಡಿದ್ನೋ, ನಾನು ಹೆಂಗೆ ದುಡ್ಡು ತಕ್ಕೊಂಡಿದ್ನ ಹಂಗೆ ಹೇಳ್ಬಿಟ್ಟ. ನಾನು ಇನ್ನ ಒಯ್ತಾನೆ ಅಂತೇಳಿ ಕಣಯ್ಯ ಹಿಂಗೆ ಮಾಡಿದ್ದೆ ಅಂತ ಹೇಳ್ದೆ. ಅದಕ್ಕೆ ಇಟ್ಕೊಂಡು ಸರಿಯಾಗಿ ಒಯ್ದ ಕಣಜ್ಜಿ. ಅದಕ್ಕೆ ನಾ ಬೇಜಾರಾದಂಗೆ ಆತು. ಈ ಒಯ್ ನೋಡಿದ್ರೆ ಹಿಂಗೆ ಮಾಡಿನಲ್ಲ ಅಂತಾನ. ಅದಕ್ಕೆ ಉಂದಂಗೆ ಬಂದು ಹೊರ ಕುಕ್ಕೊಂಡಿದ್ದೆ. ಈಗ ಕರಿ ಆಟ ಆಡಕ್ ಹೋದನು ಬಂದು ಉಂಬಕ್ಕಿಕ್ಕಮ್ಮ ಅಂತ ಕೇಳ್ತಿದ್ದ ಅಷ್ಟೇ. ಪೋರ್ಲಿ ತಡಿ, ನಾನು ಅಪ್ಪ ಸೋರಿಯಾಗಿ ಒಯ್ತೀನಿ. ಸೋರಿ ಅಂತ ಅಪ್ಪ ಅಮ್ಮಯ್ಯನ ಒಯ್ದೈತಿ. ಅಲ್ಲ ನೋಡು ಗಂಗಜ್ಜಿ, ಇವ ಅಪ್ಪ ಎಂತದು ಅಂತ ಕಾಣ್ತೀಯ? ಒಯ್ತಾನೆ. ಅವ್ರ ಅಪ್ಪ ಬಂದ್ರೆ ಇಳಿಸುಂಡಾಗ್ತಾನೆ. ಒಯ್ತಾನೆ. ಹೋಗಿ ಇಕ್ಕೊಂಡು ಉಣ್ಣು. ಗಂಗಜ್ಜಿ ಬಂದೈತೆ, ಒಂದ್ಸಲ ಮಾತಾಡ್ ಬರ್ತೀನಿ. ಹೋಗಯ್ಯ ಇಕ್ಕೊಂಡು ಉಣ್ಣು. ಒಯ್ಬೇಕು ಅಲ್ಲ ಕಣೆ, ನೀನ್ ನೋಡಿ ಎಂಥ ಹೆಂಗ್ಸು ಅಂತ ಕಾಣ್ತೀಯ. ಅಲ್ಲ ನಿನಗೆ ಭಯ ಬೇಡ್ವೆ? ಮಣ್ಗಿರನ್ನ ನಿನ್ ಗಂಡನ ಜೋಬ್ನಾಗೆ ದುಡ್ಡು ತಕೊಂಡು ಸೂರಿ ತಕೊಂಡು ಜೋಬ್ ಕೊಯ್ದಿದ್ಯಾ ಅಂದ್ರೆ ಎಷ್ಟು ಅಪ್ಪ ಧೈರ್ಯ ಇದ್ದದ್ ನಿನ್ಗೆ ಅಂತ ಕಾಣಣ. ಅಲ್ಲ ನೀನು ಸೂರಿ ತಕೊಂಡು ಜೋಬ್ ಕೊಯ್ವಾಗ್ಲೋ ಇಲ್ಲ ದುಡ್ಡು ತಕೊಂಬಾಗ್ಲೋ ಅವ್ನು ಎದ್ದಿದ್ರೆ ಇದ್ದಿದ್ದು ಏರಿಕನು ನಿನ್ನ. ಅಲ್ಲ ಭಯ ಬೇಡ್ವೆ ನಿನ್ಗೆ? ಇಂಥ ಬದುಕೆ ಮಾಡೋದು? ಅಯ್ಯೋ ದೇವ್ರೆ, ನೀನ್ ಇನ್ನೆಂತ ಎಡವಟ್ಟು ಅಂತ ಕಾಣ್ತೀಯ. ಅಲ್ಲ ಈ ದುಡ್ಡು ತಕೊಂಡಳು ಸುಮ್ಮನೆ ಇರ್ಲಾರ್ದ ಆ ಜೋಬ್ ಬೇರೆ ಕೊಯ್ದಿದ್ಯಾ. ಒಂದು ಅಂಗಿ ಅಧ್ವಾನ ಮಾಡಿದ್ಯಲ್ಲ ನಿನ್ ಯೋನಂತ ಹೇಳ್ಬೇಕೆ ಸಣ್ಣ ತಾಯಿ ನಿನಗೆ. ಅಯ್ಯೋ ಬಾತಗೆ ನಿನ್ಗಿನ್ನ ಯಾವಾಗ ಬುದ್ಧಿ ಬತ್ತೈತೋ ಏನ್ ಕತೆನೋ. ಅಯ್ಯೋ ಅಜ್ಜಿ, ಎಲ್ಲೂ ದುಡ್ಡು ಕೊಡಲ್ಲ. ಗೌಡ್ರು ತಕೋದ್ರೆ ಗೌಡ್ರು ಎಲ್ಲಿ ಅವನ್ ಕಡೆ ದುಡ್ಡು ಕೊಡಂಗೆ ನ್ಯಾಯ ಹೇಳ್ತಾರೋ ಅಂತ ಹಿಂಗ್ ಮಾಡ್ದೆ. ಹಿಂಗ್ ಮಾಡ್ತಾನೆ ಎಂಬುದು ನನ್ಗೆ ಹೆಂಗ್ ಗೊತ್ತು? ನಾನು ಹೆಂಗ ಎಲ್ಲ ಉದ್ರಿಸ್ಕೊಂಡ್ ಬಂದೇವ್ ನೆನ್ಕೊಂತಾನೆ ಅಂತ ಸುಮ್ನಾಗ್ತಾನೆ ಅಂತ ಹಿಂಗ್ ಮಾಡ್ದೆ. ನೋಡಿದ್ರೆ ಉಬ್ಬೆ ಕಟ್ಟಿ ಹಿಂಗ್ ಮಾಡಿದ್ಯಾ ಅಂತ ಹೇಳ್ದ. ನಾನು ಎದ್ರಕೊಂಡು ಒಯ್ಯಾಗ ಎಲ್ಲ ನಿಂತ್ಕೊಂಡಂಗ್ ನೋಡ್ಯವನೆ ಅಂತೇಳಿ ಹ್ಞೂ ಅಂದ್ರೆ ನೋಡೇ ನಾನು ಉಬ್ಬೆ ಕಟ್ಟಿ ಹೇಳಿರೆ ನೀನ್ ಹಿಂಗೆ ಮಾಡಿದ್ಯಾ ಅಂತ ಹೇಳ್ದೆ. ನೀನು ಹ್ಞೂ ಅಂತ ಒಪ್ಕೊಂಡಿದ್ಯಾ. ನೀನ್ ಅಂತ ಐನಾತಿ ಅಂತೇಳಿ ಬೈದು ಸರಿಯಾಗಿ ಒಯ್ದ ಕಣೋ ಗಂಗಜ್ಜಿ. ಅಯ್ಯೋ ಹೋಗ್ಲಿ ಬಿಡತಗಿ. ಅದ್ಯಾಕ ದುಡ್ಡು ನಿನಗೆ ಋಣ ಇಲ್ಲ ಅಂತ ಕಾಣ್ತೈತಿ. ಯಾಸಿಡ್ಕೆ ಬಿಡತಗಿ. ಇನ್ಯಾರು ತಿಂದ್ರು ನಿನ್ ಗಂಡನೇ ತಾನೇ ತಿಂಬೋದು. ಇನ್ನೇನ್ ಮಾಡಕ್ಕಾಗ್ತೈತಿ? ನಿನ್ಗೆ ಅದು ದೊಕ್ಕಲ್ಲ ಅನ್ಸುತ್ತೆ. ದೊಕ್ಕ ಹಂಗಿದ್ರೆ ಯಾವ್ದ ಮತ್ನಾಗ ದೊಕ್ಕದು. ಇನ್ನೇನ್ ಮಾಡಕ್ಕಾಗ್ತೈತೆ ಬಿಡತಗೆ. ಇನ್ನೊಂದ್ ದಿವ್ಸ ಕಣೆ, ಮತ್ತೆ ಗೌಡ್ರ ಮನೆಗೆ ಇದ್ಯಾತದ ರೇಡಿಯೋ ಎಂಬತ್ ತಂದವ್ರಂತ ಕಣೆ. ಊರಾಗ್ಲೂ ಜನ ಎಲ್ಲ ಹೋಗಿ ನೋಡ್ಕೊಂಬತ್ತವ್ರಂತೆ. ನಾನು ಅದಕ್ಕೆ ನೀನು ಹೋಗಿದ್ದೇನೋ ಅದ್ಯಾತದ ರೇಡಿಯೋ ಅನ್ನೋದು ನೋಡ್ದೇನಂತ ಕೇಳೋಣ ಅಂತ ಬಂದೆ. ಆ ದುಡ್ಡಿಂದು ಕೇಳ್ಕೊಂಡು ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ. ಯಾತದ ರೇಡಿಯೋ ಅಂತ ತಂದವ್ರಂತ ಕಣೆ. ಅದು ಯಾತದ ಅದ್ರೊಳಗೆ ಪದ ಎಲ್ಲ ಹೇಳ್ತೈತಂತೆ. ಇದ್ಯಾತದು ಅಲ್ಲೂ ಇಲ್ಲೂ ಆಗಿರ್ತಾವಲ್ಲ ಅವೆಲ್ಲ ಹೇಳ್ತೈತೆ ಅಂದ್ರೆ ಅದೇ ಕಣೆ. ಅಲ್ಲಿ ಹಂಗಾಯೈತಿ, ಇಲ್ಲಿ ಹಿಂಗಾಯೈತೆ, ಅಲ್ಲಿ ಮಳೆ ಬಂದೈತಿ, ಇಲ್ಲಿ ಮಳೆ ಬಂದಿಲ್ಲ, ಇಂಥವೆಲ್ಲ ಹೇಳ್ತೈತೆ ಅಂತ ಜನ ಎಲ್ಲ ಮಾತಾಡ್ತಿದ್ರಮ್ಮ. ಯಾತದ ಇವ್ ಕತೆನ. ನಾನು ಎಲ್ಗೂ ಬರಲ್ಲ. ಯಾ ಟೇಪಿ ಕಾರ್ಡು ನೋಡಲ್ಲ, ರೇಡಿಯೋನ ನೋಡಲ್ಲ. ಸದ್ಯ ನನಗೆ ದುಡ್ಡು ಇಲ್ವಲ್ಲಪ್ಪ. ಈಸ್ ದಿನ ಕುಡಿಕೊಂಡಿದ್ದು ದುಡ್ಡ ಹೋಯ್ ಕಿತ್ಕೊಂಡಲ್ಲ ಅಂತ ನನಗೆ ನನ್ನ ಚಿಂತೆ ಆಗೈತೆ. ಇವಂದೊಂದು ಅತ್ತಗೆ ನಿಂದೊಳ್ಳೆ ಕತೆ ಕಣೆ ಸಣ್ತಾಯಿ. ಹುಡುಗರ ಮಕ್ಳಿಗೆ ಏನು, ಅವ್ರಿಗೆಲ್ಲ ಕಷ್ಟ ಸುಖ ಅಂದ್ರೆ ಏನು ಅಂತ ಹೆಂಗ್ ಗೊತ್ತಾಗ್ತೈತಿ ಹೇಳು? ನೀನ್ ನನಗೆ ಹಂಗಾಯ್ತು ಹಿಂಗಾಯ್ತು
ನನಗೆ ಬೇಜಾರಾಯ್ತು ಅಂದ್ರೆ ಆ ಕಂದಮ್ಗೆ ಏನು ಅರ್ಥ ಆಗ್ತೈತಿ. ನಿಂದೊಳ್ಳೆ ಕತೆ ಕಣಮ್ ತಾಯಿ. ನಿನ್ ಬೇಜಾರು ನಿನ್ನ ಹುಡುಗನ ಮೇಲೆ ತೋರಿಸ್ಕೊಂಡ್ರೆ ಬೇಜಾರು ಕಮ್ಮಿ ಆಗ್ತೈತೆ. ಏನ ಹುಡುಗರಿಗೆ ನಾವು ನೋಡೇವಲ್ವೇ ಅದೇನು ಎತ್ತ ಅಂತ ಅನ್ನಿಸ್ತೈತಿ, ನಮ್ಮಂತರ್ಗೆ ಅನ್ನಿಸ್ತೈತಿ ಅದೇನು ನೋಡ್ಬೇಕು ಅಂತಾನೆ. ನಿಂದೊಳ್ಳೆ ಕತೆ ಕಣೆ ಸಣ್ಣ ತಾಯಿ. ಪಾಪ ಹುಡುಗನ್ ಬೈದ ಹುಡುಗಿ ಎತ್ತೋಗ್ಬೇಕು. ಹಂಗಲ್ಲ ಕಣ್ ಗಂಗಜ್ಜಿ, ನನ್ಗೆ ಮೊದ್ಲೇ ಬೇಜಾರಾಗಿತ್ತೆ, ಅದಕ್ಕೆ ಹಂಗೆ ಅವನ ಮೇಲೆ ರಿಯೋಗಾಡ್ದೆ ಅಷ್ಟೇ. ಹೋಗತ್ತಾಗಿ ಅದಲ್ದಲ್ಲಿ ಯಾರು ಹೋಗ್ತಾರ ಗೌಡ್ರ ಮತ್ತಕ್ಕೆ ಒಂಥರ ಅನ್ನಿಸ್ತೈತಿ ನೋಡು. ಅವಾಗ ನಮ್ಮೂರಾಗೆ ಯಾರ ಮನೆಗೂ ಇದದು ಕರೆಂಟ್ ಇಲ್ಲ, ಅವರು ಕರೆಂಟ್ ಹಾಕಿಸ್ಕೊಂಡವ್ರಿ. ನಾವು ಏನೋ ಅದ್ಭುತ ಅಮ್ಮಂಗೆ ನೋಡಕ್ ಹೋದ್ವಿ, ಆದ್ರೆ ನಮ್ ಕೈಲಿ ಈಸ್ತಿನಾದ್ರೂ ಕರೆಂಟ್ ಹಾಕಿಸ್ಕೊಂಬಕ್ಕಾಗ್ಲಿಲ್ಲ. ನಮ್ಮೂರಾಗ ಗೌಡ್ರ ಮನೆ ಬಿಟ್ರಿ ಇನ್ಯಾರ ಮನೆಗೆ ಐತಿ ಕರೆಂಟ್. ಈಗ ಅವ್ರು ಅದೇ ಆತದ ತಕ ಬಂದಾರೆ ಅಂತ ಹೋದ್ರೆ ಅಯ್ಯಮ್ಮ ಗೌಡ್ರಿ ಎಂಟಿಯೋ ನಂಬ್ಕೊಂಬತ್ತೋ ಏನೋ ಅಂತ ಒಂಥರ ಅನ್ನಿಸ್ತೈತೆ ಅಷ್ಟೇನ. ಯಮ್ಮ ಏನು ಅನ್ಕೆಮಲ್ಲ, ಬಾರಮ್ಮ ಹೋಗಿ ನೋಡ್ಕೊಂಬರೋಣ. ಗಂಗಜ್ಜಿನ ಗೊತ್ತೈತೆ ಅನ್ಸುತ್ತೆ. ಬತ್ತೆ ಗಂಗಜ್ಜಿ ನೀನು ಹೋಗಿ ನೋಡ್ಕೊಂಬರೋಣ. ಓ ಕಣ್ಲ ಪಾಪ ಗೊತ್ತೀನಿ. ಅದ್ ಹೆಂಗ ಅದ್ರಾಗ ಅದ್ಯಾತದು ಪದ ಹೇಳ್ತಾರೆ, ಅದ್ಯಾತದು ಅದೇನೋ ವಾರ್ತೆ ಹೇಳ್ತಾರೆ ಎಲ್ಲ ನೋಡ್ಬೇಕು. ಅದಕ್ಕೆ ನಾನು ಇವಳು ಹೋಗಿದ್ಲಲ್ಲ ಕೇಳ್ಕೊಂಡು ಹೋಗಣ ಏನು ಎತ್ತ ಅಂತ ಬಂದೆ. ಸಣ್ಣ ಪಾಪ ಹುಡುಗ ಆಸೆ ಪಡ್ತೈತಿ. ಹೋಗಿ ನಾವುನು ಇವಾಗ ಆಲೆ ಬೈಕಾಗೈತಿ, ಈಗ ಹೋಗೋದ್ ಬೇಡ, ಎದ್ದಾಗ ಹೋಗಿ ನೋಡ್ಕೊಂಬರೋಣ ಅದ್ ಹೆಂಗಿರುತ್ತೆ, ಅದ್ರಾಗ ಹೆಂಗೆ ಜನ ಕುಕಂತಾರೆ, ಹೆಂಗ್ ಆಡಿ ಹೇಳ್ತಾರೆ, ಅದ್ ಹೆಂಗೆ ಅಲ್ಲ ಹಂಗಾಯ್ತು ಇಲ್ಲ ಐತೆ ಅಂತ ಹೇಳ್ತಾರೆ, ಅವೆಲ್ಲ ನೋಡ್ಕೊಂಬರೋಣ ಕಣೆ ಸಣ್ಣ ತಾಯಿ. ಅಯ್ಯೋ ಹೇಳಿನಲ್ ಗಂಗಜ್ಜಿ, ನಮ್ಮನೆಗ ವೈನಿ ಹೇಳ್ತಿದ್ದ ಗೌಡ್ರು ಭಾರಿ ಒಳ್ಳೆರು, ಆದ್ರೆ ಗೌಡ್ರ ಹೆಂಡತಿ ಒಂದಿಟ್ಟು ಒಂಥರ ಅಮ್ಮ ಅಂತ ಹೇಳ್ತಿದ್ದ ಇವಯ್ಯ. ಅದಕ್ಕೆ ನಾವೆಲ್ಲ ಹೋದ್ರೆ ಅಯ್ಯಮ್ಮ ಯೋನ್ ಅನ್ಕೊಂಬತ್ತೋ ಏನೋ. ಅದಲ್ದಲ್ಲೇ ನೀನೇ ಊರಾಗೆಲ್ಲ ಹೋಗಿ ನೋಡ್ಕೊಂಬತ್ತವ್ರೆ ಅಂತ ಹೇಳ್ದಲ್ಲ, ಇವೇನಿವ್ ಇಂಥವಾಗೇವೆ ಬಂದ್ ಹಿಂಗೆ ನೋಡ್ಕೊಂಡು ಹೋಗ್ತೇವೆ ಅಂತ ಹೇಳಿ ಬೈಕೊಂಬ್ತೇತೋ ಅಂತ ಭಯ ಅಷ್ಟೇಯ, ಹೋಗಕ್ಕೇನಿಲ್ಲ. ಅಯ್ಯ ಏನು ಅನ್ಕೆಮಲ್ ಬಾ, ಊರಾಗೆಲ್ಲ ಹೋಗಿ ಅಂದ್ಮೇಲೆ ನಮ್ದಿನ್ನೇನು, ನಾವು ಹೋದ ನೋಡ್ಕೊಂಡ ಬಂದ ನಾವೇನಲ್ಲೇ ಇರ್ತೀವಿ. ನಿಂದೊಳ್ಳೆ ಕತೆ ಕಣೆ ಸಣ್ಣ ತಾಯಿ. ಕಣಮ್ಮ ಅಮ್ಮ ಹೋಗನ್ ಕಣಮ್ಮ, ಗಂಗಜ್ಜಿ ಬತ್ತೈತಂತೆ, ನಾನು ಬತ್ತೀನಿ, ನೀನು ನಾನು ಗಂಗಜ್ಜಿ ಹೋಗಿ ನೋಡ್ಕೊಂಬರನ್ ಕಣಮ್ಮ. ಅಮ್ಮ ಅನ್ನಮ್ಮ ಹೋಗಣ ಅಂತ ಹೇಳಮ್ಮ. ಅಬ್ಬಾ ಅಬ್ಬಾ ಅಲ್ಲ ಕಣೆ ಸಣ್ಣ ತಾಯಿ, ಆ ಹುಡುಗ ಆಗ್ಲಿಂದ ಪೀಡಿಸ್ತಾ ಐತಿ. ಅಂಬದ್ ಬಿಟ್ಟು ಒಳ್ಳೆ ಗುಂಟ್ ಕಲ್ಲು ಕೂಕೊಂಡಿದ್ಯಾ. ಅಯ್ಯೋ ಪಾಪ ನಿಮ್ಮ ಅಮ್ಮ ಬರ್ದಿದ್ರೆ ನಾನೇ ಬೋದ್ತೀನಿ, ಇಬ್ರು ಹೋಗಿ ನೋಡ್ಕೊಂಬರನ್ ಸುಮ್ಕಿರ್ಲ. ಅದೇ ಯಾಕ ಅವಳನ್ನ ಆ ಪಾಟಿ ವಸೀತಿಯ ಬರ್ದಿದ್ರೆ ಅವಳೇ ಇದ್ಲು, ನಾನು ನೀನು ಹೋಗಿ ಒತ್ತು ಬಟ್ಟೆನ ನೋಡ್ಕೊಂಬರನ್ ಸುಮ್ಕಿರ್. ಅಯ್ಯೋ ನೀವೇ ಹೋಗ್ತೀರ ಅಂದ್ಮೇಲೆ ನಿಮ್ ಜೊತೆಗೆ ನಾನಿನ್ನೇನ್ ಬರ್ದಂಗಿರಾನೆ, ಬೋದ್ತೀನಿ ನಡೀರಿ. ಎದ್ದಾಗ ಎಲ್ಲಾರು ಹೋಗಿ ನೋಡ್ಕೊಂಬರೋಣ, ಒತ್ತು ಬಟ್ಟೆ ಏನಾನ ಒಂದಿಟ್ಟು ಮಾಡಿಕ್ತೀನಿ, ಇಟ್ಟು ಸೊಪ್ಪುನು ಹೋಗಿ ನೋಡ್ಕೊಂಬರೋಣ. ಖುಷಿ ಆತೇನ್ಲ ಕರಿಯ ಹೋಗೋಣ ಅಂತ ಹೇಳಿದ್ಕೆ. ಅವ ಖುಷಿ ಆತು. ರಪ್ಪ ನೋಂಡ ರಪ್ಪ ಮನೆ ಕೆಂತೀನಿ, ರಪ್ಪನ ಎದ್ದು ರಪ್ಪ ರಪ್ಪ ಕಸ ಹೊಡ್ಕೊಡ್ತೀನಿ, ನೀನ್ ಬಾಗ್ಲು ಸಾರಿಸಿ ರಂಗಲೆ ಬಿಡು, ರಪ್ಪನ ಅಡ್ಗೆ ಮಾಡು, ಗಂಗಜ್ಜಿ ನಾನು ನೀನು ಹೋಗೋಣ. ಏನಮ್ಮ? ಸರಿ ಸರಿ ಹೋಗೋಣ, ಹೇಳಿ ಇನ್ನೇನ್ ಮಾಡೋಣ ಅಂತ. ನಿನ್ ಕಾಟ ತಡಿಯಕ್ಕಾಗಲ್ಲ, ಹೋಗಿ ನೋಡ್ಕೊಂಬರೋಣ. ಹೆಂಗು ಗಂಗಜ್ಜಿನೂ ಬರ್ತೀನಿ ಅಂತ ಹೇಳೈತೆ, ಮೂವಾರು ಹೋಗಿ ನೋಡ್ಕೊಂಬರೋಣ ಹೆಂಗ. ಸರಿ ಕಣೆ ಸಂತ, ಇವ್ ಹೋಗೋಣ. ಈಗ ಎದ್ದು ಉಂಡು ಹೋಗಿ ಮನಿಕೆ ಹೋಗು, ಒತ್ತು ಬಟ್ಟೆ ಎದ್ದು ಕಸ ಮುಸ್ರೆ ಅಡ್ಗೆ ಎಲ್ಲ ಮಾಡಿಕ್ಕಿ ಹೋಗಿ ಬರೋಣ ಅಶಣ ನೋಡ್ಕೊಂಡು. ನಾನು ಹೋಗ್ತೀನಿ. ನನ್ನ ಸೊಸೆ ಎಲ್ಲ ಪಾತ್ರೆ ತೊಳಿತಿದ್ಲು, ಇವತ್ತು ಅತ್ಲ ಹೋತು ಮನಿ ಕೆಮ್ಲಾರ್ದನ ಅಂತ ಅನ್ಕೊಂತಾಳೆ. ಹೋಗಿ ಮನಿ ಕೆಂತೀನಿ, ಇಟ್ಟತ್ತಿಗೆ ಮುಸ್ರೆ ತೊಳೆಯವು ಆಗಿರ್ತವೆ. ನೀನು ಉಂಡು ಮನಿಕೆ ಹೋಗಿ ಒತ್ತು ಬಟ್ಟೆ ಎದ್ದು ಎಲ್ಲ ಬದುಕು ಮಾಡಿ ಹೋಗಿ ಬರೋಣ. ಸರಿ ನಾನು ನೀನು ಹೋಗಾನೆ. ಕಣ್ ಗಂಗಜ್ಜಿ ಹೋಗಿ ಮನಿಕೆ ಹೋಗು, ನಾವು ಉಂಡು ಮನಿ ಕೆಮ್ತೀವಿ, ಒತ್ತು ಬಟ್ಟೆ ಎದ್ದು ಎಲ್ಲ ಬದುಕು ಮಾಡಿ ಮನುಷ್ಯನ ಹೋಗಿ ಬರೋಣ. ಸರಿ ಅಮ್ಮ ಹೋಗು. ನಡಿಯಮ್ಮ ಉಂಬಕಿಕ್ಕು ಮನಿಕೆ ಮನ ರಪ್ಪ ಮನಿಕೆ ರಪ್ಪನ ಇದೆಲ್ಲ ನಡಿ ನಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.